ನಮ್ ಚಿತ್ರದುರ್ಗದ ಇತಿಹಾಸದ ಪುಟಗಳನ್ನ ತೆಗೆದು ನೋಡ್ತಾ ಇದ್ರೆ 3000 ವರ್ಷಗಳ ಹಿಂದಿನ ಇತಿಹಾಸನ ತಿಳ್ಕೊಬಹುದು. ಹಾಗೆ ಅತ್ಯಂತ ರಹಸ್ಯಮಯ ಅಧ್ಯಾಯಗಳಲ್ಲಿ ಇರುವ ಜಾಗಗಳನ್ನು ಕೂಡ ನೋಡಬಹುದು. ಹಾಗೆ ಈ ಬಾಳೆಕಾಯಿ ಸಿದ್ದಪ್ಪ ದೇವಸ್ಥಾನ ಕೂಡ. ಈ ದೇವಸ್ಥಾನಕ್ಕೆ ಬಾಳೆಕಾಯಿ ಸಿದ್ದಪ್ಪ ಅಂತ ಹೆಸರು ಯಾಕೆ ಬಂತು? ಹಾಗೆ ನಮ್ ದುರ್ಗದಲ್ಲಿ ರಸಾಸಿದ್ರು ವಾಸ ಮಾಡಿದ್ರು ಅನ್ನೋದು ಗೊತ್ತಾ? ಇವ್ರು ಎಲ್ಲಿ ನೆಲೆಸ್ತಿದ್ರು, ಇವ್ರ ಕೆಲಸ ಏನು ಅಂತ ಹೇಳ್ತೀನಿ ಬನ್ನಿ. ಚಿತ್ರದುರ್ಗದ ರಸಾಸಿದ್ರು ರಸಶಾಸ್ತ್ರದಲ್ಲಿ ಅಂದ್ರೆ ಆಯುರ್ವೇದಿಕ್ ಅಲ್ಲಿ ಪಾಂಡಿತ್ಯ ಹೊಂದಿದವರು. ಇವರ ಆರಾಧ್ಯ ದೈವ ಶಿವ. ಹಾಗಾಗಿ ನಮ್ ದುರ್ಗದಲ್ಲಿ ಕಲ್ಲಲ್ಲಿ ನೆಲದಲ್ಲಿ ಕೆತ್ತಲ್ಪಡುವ ಶಿವಲಿಂಗನ ನಾವು ಗುಹೆಗಳಲ್ಲಿ ಎತ್ತರದ ಪ್ರದೇಶಗಳಲ್ಲಿ ಕಾಣಬಹುದು. ಹಾಗೆ ಈ ಒಂದು ದೇವಸ್ಥಾನ ಕೂಡ ರಸಾಸಿದ್ರು ವಾಸ ಮಾಡಿದ್ರು ಅಂತ ಕೂಗಿ ಹೇಳುತ್ತೆ. ಈ ದೇವಸ್ಥಾನದಲ್ಲಿ ರಸಾಸಿದ್ರು ಬಾಳೆಕಾಯಿ ಆಕಾರದ ಪಚ್ಚೆ ಲಿಂಗವನ್ನ ಸ್ಥಾಪನೆ ಮಾಡಿ ಈ ಗುಹೆನ ಅವರ ಧ್ಯಾನ ಸ್ಥಳವನ್ನಾಗಿ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಈ ದೇವಸ್ಥಾನಕ್ಕೆ ಬಾಳೆಕಾಯಿ ಸಿದ್ದಪ್ಪ ದೇವಸ್ಥಾನ ಅಂತ ಕರೀತಾರೆ. ಆದ್ರೆ ಪಚ್ಚೆ ಲಿಂಗ ಕಾಣ್ತಾ ಇಲ್ವಲ್ಲ ಅಂತ ಕೇಳಿದ್ರೆ ನಮ್ಗೆ ಸಿಕ್ಕಿದ ಉತ್ತರ, ಕೆಲವು ವರ್ಷಗಳ ಹಿಂದೆ ಒಬ್ಬ ಸ್ವಾಮೀಜಿಯ ವೇಷಧಾರಿ ಧ್ಯಾನ ಮಾಡೋಕೆ ಸ್ಥಳ ಕೇಳ್ಕೊಂಡ್ ಬಂದು ಆ ಪಚ್ಚೆ ಲಿಂಗನ ಕದ್ದಿರೋ ವಿಷಯ ಗೊತ್ತಾಯ್ತು. ಅದಾದ ನಂತರ ಈಗ ಈ ಹೊಸ ಲಿಂಗನ ಸ್ಥಾಪನೆ ಮಾಡಿದ್ದಾರೆ. ಈ ದೇವಸ್ಥಾನ ನಮ್ಮ ನಾಯಕರಿಗೂ ತುಂಬಾ ಇಷ್ಟ ಅಂತ ಹೇಳಲಾಗುತ್ತೆ. ಈ ದೇವಸ್ಥಾನ ಕೂಡ ಅಷ್ಟೇ ಪ್ರಶಾಂತನೀಯ ಸ್ಥಳನೂ ಕೂಡ ಹೌದು. ನಮ್ ನಾಯಕರು ಕೋಟೆನ ರಕ್ಷಣೆ ಮಾಡಿದ್ರೆ ಒಂದ್ ಕಡೆ ರಸಾಸಿದ್ರು ಜ್ಞಾನ ಮತ್ತು ಆರೋಗ್ಯದ ಕೋಟೆನ ಕಟ್ತಿದ್ರು. ಹಾಗಾಗಿ ನಮ್ ಚಿತ್ರದುರ್ಗದಲ್ಲಿ ಇಂದಿಗೂ ರಸಾಸಿದ್ದರ ಪಾರಂಪರೆಯ ಜೀವಂತವಾಗಿರೋದಕ್ಕೆ ಸಾಕ್ಷಿ. ನಮ್ ದುರ್ಗದ ಆಯುರ್ವೇದಿಕ್ ಕಾಲೇಜ್ಗಳು ಮತ್ತು ಆಯುರ್ವೇದಿಕ್ ಡಾಕ್ಟರ್ಸ್ ಅಂತಾನೆ ಹೇಳ್ಬಹುದು. ಇಂತಹ ಇತಿಹಾಸದ ಪುಟದಲ್ಲಿ ನಾವು ಮರ್ತ್ಕೊಂಡಿರೋ ರಸಾಸಿದ್ಧರು, ಅಮೃತದ ರಹಸ್ಯಗಳು ಹಾಗೂ ಅವರ ಕೊಡುಗೆಗಳು ಅಪಾರ. ಅವರನ್ನ ಸ್ಮರಿಸಿಕೊಳ್ಳೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.